ಮಂಗಳೂರಿನಲ್ಲಿ ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನು ಭೇದಿಸಲಾಗಿದೆ. 75 ಕೋಟಿ ರೂಪಾಯಿಯದ್ದು. ಇಲ್ಲಿ ತನಕ ಇಷ್ಟು ದೊಡ್ಡ ಜಾಲವನ್ನ ಯಾರು ಭೇದಿಸಿಲ್ಲ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮಂಗಳೂರು ಪೊಲೀಸರಿಗೆ. ನಾನಿವತ್ತಿನ ಸೂಪರ್ 3ಯಲ್ಲಿ ನಿಮಗೆ ಯಾಕೆ ಈ ತರ ಡ್ರಗ್ ಅಡಿಕ್ಟ್ ಆಗ್ತಾ ಇದೆ ನಮ್ಮ ಇಡೀ ಸಮಾಜ, ನಾವು ಎಚ್ಚೆತ್ತುಕೊಳ್ಳದಿದ್ರೆ ಡ್ರಗ್ಸ್ ಏನು ಹಂಗಲ್ಲ, ಅದು ಇಡೀ ದೇಶವನ್ನೇ ಸರ್ವನಾಶ ಮಾಡೀತು. ಇಡೀ ದೇಶವನ್ನೇ ಒಂದು ನಿಶ್ಶಕ್ತ ದೇಶವನ್ನಾಗಿ ಮಾಡೀತು. ಪ್ರತಿಯೊಬ್ಬರು ನಾವು ಏನ್ ಹೇಳ್ತೀವಿ, 140 ಕೋಟಿ ಜನ ಕೂಡ ಎಚ್ಚೆತ್ತುಕೊಳ್ಳದೇ ಇದ್ರೆ ಖಂಡಿತವಾಗಲೂ ಯುದ್ಧ ಅಲ್ಲ, ಯುದ್ಧದಿಂದ ನಮ್ಮ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಯುದ್ಧಕ್ಕೆ ವಾಪಸ್ ಯುದ್ಧ ಮಾಡಿ ಅದನ್ನು ಗೆಲ್ಲಬಹುದು, ಮತ್ತೊಂದು ಮಾಡಬಹುದು. ಆರ್ಥಿಕವಾಗಿ ನಾವು ಹಿಂದಕ್ಕೆ ಹೋದ್ರೆ ಮತ್ತೆ ಬೌನ್ಸ್ ಬ್ಯಾಕ್ ಆಗಬಹುದು. ಆದ್ರೆ ಯಾವ ಯುವ ಸಮುದಾಯವನ್ನು ಕೊಂದು ಬಿಟ್ರೆ ಭಾರತವನ್ನ ಸರ್ವನಾಶ ಮಾಡಿದ ಹಾಗೆ. ಇದರ ಬಗ್ಗೆ ಎಲ್ಲ ಸರ್ಕಾರಗಳು, ನರೇಂದ್ರ ಮೋದಿ ಆದಿಯಾಗಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಆದಿಯಾಗಿ, ಆ ಪಕ್ಷ ಈ ಪಕ್ಷ ಎಲ್ಲ ಆದಿಯಾಗಿ ಎಲ್ಲರೂ ಎಚ್ಚೆತ್ತುಕೋಬೇಕು. ಇದರ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ನಾನು ಇವತ್ತಿನ ಸ್ಟೋರಿಯನ್ನು ತಗೋತಾ ಇದ್ದೀನಿ. ಮಂಗಳೂರಲ್ಲಿ 38 ಕೆಜಿ ಎಂಡಿಎಂಎ ಅನ್ನು ಪತ್ತೆ ಹಚ್ಚಲಾಗಿದೆ. 10 ಗ್ರಾಂ, 2 ಗ್ರಾಂ, 1 ಗ್ರಾಂ ಅಂದ್ರೇನೆ ದೊಡ್ಡ ವಿಚಾರ. 38 ಕಿಲೋ ಗಾಂಜಾ ಗಿಂಜಾ ಅಲ್ಲ, ಎಂಡಿಎಂಎ. ಬನ್ನಿ ಮೊದಲಿಗೆ ಹೆಡ್ಲೈನ್ಸ್. ಅತಿ ದೊಡ್ಡ ಡ್ರಗ್ಸ್ ಜಾಲ ಖಲಾಸ್, ಕೆಜಿ ಮಾದಕ ಸೀಸ್ ಮಾಡಿದ ಪೊಲೀಸ್. ಖಾಕಿ ಕಾರ್ಯಕ್ಕೆ ಕರ್ನಾಟಕದ ಸಿಎಂ ಬೇಷ್. ಸ್ವಾತಿ ಹತ್ಯೆ ಹಿಂದೆ ಲವ್ ಜಿಹಾದ್, ನರ್ಸ್ ಪರ ನ್ಯಾಯಕ್ಕಾಗಿ ಮಾಸೂರು ಬಂದ್. ರಾಣೆಬೆನ್ನೂರಿನಲ್ಲಿ ರಸ್ತೆಗಿಳಿದ ವಿದ್ಯಾರ್ಥಿಗಳು. ಮುಸ್ಲಿಂ ಮೀಸಲಾತಿ ಫೈಟ್, ನಾಡಗೀತೆ ಬಗ್ಗೆ ಡಿಕೆಶಿ ಮಾತು, ಡಿಸಿಎಂಗೆ ವಿಜೇಂದ್ರ ತಿರುಗೇಟು. ಕನ್ನಡಿಗರಿಗೆ ಮೆಟ್ರೋದಲ್ಲಿ ಇಲ್ಲುವ ಉದ್ಯೋಗ, ಅನ್ಯ ಭಾಷಿಗರಿಗೆ ಉನ್ನತ ಹುದ್ದೆಯಲ್ಲಿ ಜಾಗ. ಬಿಎಂಆರ್ಸಿಎಲ್ ವಿರುದ್ಧ ಸಿಡಿದ ಕರುನಾಡ ಬಳಗ. ರಾಜ್ಯಾದ್ಯಂತ ದೊಡ್ಡಮನೆ ಹುಡುಗನ ಜನ್ಮದಿನ, ಅಪ್ಪು ಸಮಾಧಿಗೆ ಪೂಜಿಸಿದ ರಾಘಣ್ಣ. ಕಂಠೀರವ ಸ್ಟುಡಿಯೋದಲ್ಲಿ ಸೇರಿದ ಅಭಿಮಾನಿ ಗಣ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸೂಪರ್ 3ಯಲ್ಲಿ ಒಂದು ಸುದ್ದಿ ತಗೊಂಡ್ಬಂದಿದ್ದೀನಿ. ನಿನ್ನೆ ಮಂಗಳೂರಿನಲ್ಲಿ 75 ಕೋಟಿ ರೂಪಾಯಿ ವೆಚ್ಚದ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿದೆ. 75 ಕೋಟಿ ರೂಪಾಯಿ ವೆಚ್ಚ. ನೀವು ಗಾಂಜಾ ಗೀಂಜಾ ಅದೆಲ್ಲ ಕೇಳಿದ್ರಿ. ಗಾಂಜಾ ಎಲ್ಲ ಈ ಎಂಡಿಎಂಎ ಮುಂದೆ ನಕ್ಕಾಪಿಚ್ಚೆ ಏನೂ ಅಲ್ಲ. ನೀವು ಕ್ಯಾಟಗರಿ ವೈಸ್ 1 to 100 ಅಂತಂದ್ರೆ ನೀವು ಗಾಂಜಾಗೆ 100ನೇ ಸ್ಥಾನ ಕೊಡಬಹುದು. ಅದಕ್ಕಿಂತ ಪ್ರಭಾವಶಾಲಿಯಾಗಿರುವಂತಹ ಡ್ರಗ್ಸ್ಗಳು ಎಂಡಿಎಂಎ. ಇದು ಇತ್ತೀಚಿನ ದಿನಮಾನಗಳಲ್ಲಿ ಶಾಲೆಯ ಮಕ್ಕಳನ್ನ, ಪುಟ್ಟ ಮಕ್ಕಳನ್ನ, ಕಾಲೇಜ್ ಹುಡುಗ ಹುಡುಗಿಯರನ್ನ, ಯುವ ಸಮುದಾಯವನ್ನ, ಮತ್ತು ಅದು ಬಿಟ್ಟ ನಂತರ ರೋಡ್ ಸೈಡ್ ಅಲ್ಲಿ ಕೂಡ ಮಾರುವಂತದ್ದು. ಮಂಗಳೂರು ಭಾಗದಲ್ಲಿ ಹೇಗೆ ಡ್ರಗ್ಸ್ ದಂಧೆ ವ್ಯಾಪಕವಾಗಿದೆ ಅಂತಂದ್ರೆ, ನೀವು ಬೇಕಿದ್ರೆ ಪಾರ್ಟಿ ಹೊಡೆದಾಡಿ ಗಾಂಜಾಗ್ ಬೇಕಿದ್ರೆ ಎಲ್ಲಾ ಪಾರ್ಟಿಗಳವರು ಒಂದಾಗ್ತಾರೆ. ಇದನ್ನು ನಾನು ಅವತ್ತಿಂದ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀನಿ. ಮಾನ್ಯ ಗೃಹ ಸಚಿವರು ಕೂಡ ಇದರ ಬಗ್ಗೆ ತುಂಬಾ ಜಾಗೃತ ವಿಚಾರವನ್ನು ಮಾತಾಡಿದ್ರು. ಆ ಭಾಗದಲ್ಲಿ ಅದರ ಬಗ್ಗೆ ಹೋರಾಟಗಳು ಕೂಡ ಆಗ್ತಾ ಇದೆ. ದಯವಿಟ್ಟು ನಾನು ಒಂದೇ ಕೇಳ್ಕೊಳ್ತಾ ಇರೋದು, ದಯವಿಟ್ಟು ಎಲ್ಲ ಸಂಘಟನೆಗಳು ಇದರ ವಿರುದ್ಧ ಜಾಗೃತಿ ಮೂಡಿಸಬೇಕು. ಅದು ಜನರ ಕೈ ಸೇರಿದ್ರೆ ಸರ್ವನಾಶ. ರಾಜ್ಯದ ಯುವ ಸಮೂಹವೇ ಬಲಿಯಾಗುವುದರಲ್ಲಿ ಸಂಶಯ ಇಲ್ಲ. ಇದು ದೊಡ್ಡ ಯಾರು ಕೋಟ್ಯಾಂತರ ರೂಪಾಯಿ ದುಡ್ಡಿರುವಂತವರು, ಶಾಲೆಗೆ ಹೋಗದೇ ಇರಲಿ 2-3 ತಲೆಮಾರು ಕುಂತು ತಿನ್ನುವವರು, ಅಂತವ್ರು ಸ್ವಲ್ಪ ಏನೋ ಉಪಯೋಗಿಸ್ತಾ ಇದ್ರು. ಹಾಲಿವುಡ್ ಬಾಲಿವುಡ್ ಇದೆಲ್ಲ ಬಹಳ ಜಾಸ್ತಿ ಇತ್ತು. ನಿಮ್ಗೆ ಗೊತ್ತಿರಬಹುದು ಡ್ರಗ್ಸ್ ವಿಚಾರ. ಈಗ ನಾಯಿ ನರಿಗಳು ತಿನ್ನುವಂಗೆ, ಎಲ್ಲರೂ ಈಸಿ ಸಿಗುವಂಗೆ. ಪಾಪ ಆ ಮಹಾ ಆಪತ್ತನ್ನ ಮಂಗಳೂರು ಪೊಲೀಸರು ತಡೆದಿದ್ದಾರೆ. ಒಂದು ಅಪ್ರಿಸಿಯೇಷನ್. ಆದ್ರೆ ಬೆಂಗಳೂರಿಗೂ ಬರುತ್ತೆ ಅದು. ಈಗ ರನ್ಯಾ ಕೇಸ್ನ ಚಿನ್ನದ ವಿಚಾರ ಮಾತಾಡ್ತೀವಿ. ಚಿನ್ನ ಓಕೆ, ಯಾರು ಕ್ರೈಮ್ ಮಾಡಿದ್ರು, ದುಡ್ಡು ತಗೊಂಡ್ರು, ಅದು ಒಂದು ಕೇಸ್ ಸರ್. ಬಟ್ ಈ ಡ್ರಗ್ಸ್ ಇದೆಯಲ್ಲ ಸರ್, ನಿಮ್ಗೆ ಗೊತ್ತೇ ಇರೋದಿಲ್ಲ. ದಯವಿಟ್ಟು ನಾನು ಕೇಳ್ತಾ ಇದ್ದೀನಿ, ಕಳಕಪ್ಪ ಬಂಡಿ ಅನ್ನುವಂತ ನಮ್ಮ ಮಾಜಿ ಸಚಿವರು, ಎಂಎಲ್ಎ ಆಗಿದ್ದಂತವರು ಸರ್, ಕಣ್ಣೀರ್ ಹಾಕ್ಬಿಟ್ರು ಸರ್ ಸದನದಲ್ಲಿ, ಇದಕ್ಕೇನಾದ್ರೂ ಮಾಡಿ ಅಂತ ಕಣ್ಣೀರ್ ಹಾಕ್ಬಿಟ್ರು. ಈಗಲೂ ಅನೇಕ, ನಾನು ಹೆಸರು ಹೇಳಕ್ ಹೋಗೋದಿಲ್ಲ, ಈಗ ಸಿಟ್ಟಿಂಗ್ ಇರುವಂತ ಅನೇಕ ದೊಡ್ಡ ಏನು ಆಡಳಿತ ಪಕ್ಷದ ನಾಯಕರ ಮಕ್ಕಳು, ವಿಪಕ್ಷದ ನಾಯಕರ ಮಕ್ಕಳು ಡ್ರಗ್ಸ್ ಅಡಿಕ್ಟ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಏನೂ ಮಾಡಕ್ಕಾಗ್ತಾ ಇಲ್ಲ ಅವ್ರಿಗೆ. ನೋಡಿ, ಗನ್ನು
ಮಂಗಳೂರು ಟು ಬೆಂಗಳೂರು ದಂಧೆ ಇದು. ಮೊದಲು ಬೆಂಗಳೂರಿಗೆ ಬಂದಿರುತ್ತೆ ಇದು. ಬೆಂಗಳೂರು ನೋಡಿ ಸರ್, 15 ಗ್ರಾಮ್ ಫಸ್ಟ್ ಹಿಡಿತಾರೆ, ಆಮೇಲೆ 6 ಕೆಜಿ, ಆಮೇಲೆ 38 ಕೆಜಿ. ನೋಡಿ ಒಂದು ಗನ್ ಇಷ್ಟಿದೆಯಲ್ಲ 38 ಕೆಜಿ, 75 ಕೋಟಿ ಸರ್, 75 ಕೋಟಿ. ಉಡ್ತಾ ಪಂಜಾಬ್ ಅಂತ ಒಂದು ಪಿಕ್ಚರ್ ನೋಡಿರ್ಬೋದು ನೀವು. ಉಡ್ತಾ ಪಂಜಾಬ್ನಲ್ಲಿ ಏನಾಗಿದೆ, ಡ್ರಗ್ಸ್ಗಳ ಮಹಾ ಹಾವಳಿ ಸರ್. ಅಲ್ಲಿ ಪಂಜಾಬ್ ಮತ್ತು ಪಾಕಿಸ್ತಾನದ ಗಡಿ ಇದೆಯಲ್ಲ, ಒಂದು ನೀವು ಮಂಗಳೂರಲ್ಲಿ ನೇತ್ರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದು ನೋಡಿದ್ರೆ ನೀವು ಗೊತ್ತಿರಬಹುದು. ಆ ತರ ಒಂದು ಗಡಿ ಬೇಲಿ ಇದೆ ಇಲ್ಲಿ ಪಂಜಾಬ್ ಮತ್ತು ಪಾಕಿಸ್ತಾನದಲ್ಲಿ. ಅಲ್ಲಿಂದ ಪಾಕಿಸ್ತಾನದ ಆ ಕಡೆ ಗಡಿಯಿಂದ ತೆಗೆದು ಬಿಸಾಕ್ತಾರೆ. ನೀವು ಉಡ್ತಾ ಪಂಜಾಬ್ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಮೊನ್ನೆ ಮಂಗಳೂರಲ್ಲಿ ಬಿಸಾಕಿದ್ರಲ್ಲ, ಅದೇ ತರ ಇತ್ತು. ಆದ್ರೆ ಅದೃಷ್ಟವಶಾತ್ ಮಂಗಳೂರು ನೋಡಿ ಇದೇ ತರ ಪಾಕಿಸ್ತಾನದ ಬಾರ್ಡರ್ ಇಂದ ಆ ಕಡೆ ಬಾರ್ಡರ್ಗೆ ಬಿಸಾಕ್ತಾರೆ. ಈಗ ಮಂಗಳೂರಿಗೆ ಬಂದಿದೆ. ಅಲ್ಲಿಯ ಪೊಲೀಸ್ ಕಮಿಷನರ್ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ 75 ಕೋಟಿ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಉಡ್ತಾ ಪಂಜಾಬ್ನಂತೆ ಆಗ್ತಿದೆಯಾ ಕರುನಾಡು? ರಾಜ್ಯದ ಇತಿಹಾಸದಲ್ಲೇ ದೊಡ್ಡ ಬೇಟೆ. ಕರಾವಳಿ ಟು ಬೆಂಗಳೂರು ಡ್ರಗ್ಸ್ ದಂಧೆ. ಕೋಟ್ಯಾಂತರ ಬೆಲೆಯ ಎಂಡಿಎಂಎ ಜಪ್ತಿ. ರಾಜ್ಯದ ಯುವ ಸಮೂಹವೇ ಆಗುತ್ತಾ ಬಲಿ. ಇತ್ತೀಚೆಗೆ ಮಂಗಳೂರಿನಲ್ಲಿ ಒಂದು ಘಟನೆ ನಡೆದಿರೋದು ನಿಮಗೆ ನೆನಪಿರಬಹುದು. ಮಾಜಿ ಮೇಯರ್ ಕವಿತಾ ಸನ್ನಿಲ್ ತಮ್ಮ ಕಾರಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಎದುರಿನಿಂದ ಸ್ಕೂಟರ್ನಲ್ಲಿ ಹೋಗ್ತಿದ್ದವರು ಜೈಲಿನ ಒಳಗೆ ಪ್ಯಾಕೆಟ್ ಒಂದನ್ನ ಎಸೆದಿದ್ರು. ಅದರಲ್ಲಿ ಗಾಂಜಾ ಇತ್ತು ಅನ್ನೋ ಆರೋಪವಿದೆ. ಈ ಘಟನೆ ಜನರ ಮನಸ್ಸಿನಿಂದ ಮಾಸುವ ಮುನ್ನವೇ ಮಂಗಳೂರು ಸಿಸಿಬಿ ಪೊಲೀಸರು ರಾಜ್ಯದ ಇತಿಹಾಸದಲ್ಲಿಯೇ ಅತಿದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ. ಆ ಬೇಟೆಯೇ ಡ್ರಗ್ ಬೇಟೆ. ಈ ದೃಶ್ಯವನ್ನೊಮ್ಮೆ ನೋಡಿ. ಅಬ್ಬಬ್ಬ, ಎಲ್ಲಿ ನೋಡಿದ್ರು ಡ್ರಗ್ ಪ್ಯಾಕೆಟ್ಗಳು, ಕೋಟಿ ಕೋಟಿ ಮೌಲ್ಯದ ಎಂಡಿಎಂಎ. ಮತ್ತೊಂದು ಕಡೆ ಗನ್. ಇವರೇ ನೋಡಿ ಫೋಟೋದಲ್ಲಿರೋ ಆರೋಪಿಗಳು. ಇವರನ್ನ ನೋಡಿದ್ರೆ ಭಯ ಆಗುತ್ತೆ. ಇವರು ರಾಜ್ಯದ ಅತ್ಯಂತ ದೊಡ್ಡ ಡ್ರಗ್ಸ್ ರ್ಯಾಕೆಟ್ನ ಆರೋಪಿಗಳು. ಇವರ ಈ ಭಯಾನಕ ದಂಧೆಗೆ ಸಿಸಿಬಿ ಪೊಲೀಸರೇ ದಂಗು ಹೊಡೆದಿದ್ದಾರೆ. ಆರೋಪಿಗಳಿಂದ 37.5 ಕೆಜಿ ಎಂಡಿಎಂಎ ಜಪ್ತಿ. ಎಂಡಿಎಂಎ ಬೆಲೆ ಬರೋಬ್ಬರಿ 74 ಕೋಟಿ ರೂಪಾಯಿ. ಬೆಂಗಳೂರಿನಲ್ಲಿ ಡ್ರಗ್ಸ್ ಪೆಡ್ಲರ್ ಬಂಧಿಸಿದ ಸಿಸಿಬಿ ಪೊಲೀಸರು ಬರೋಬ್ಬರಿ 74 ಕೋಟಿ ರೂಪಾಯಿ ಮೌಲ್ಯದ 37.5 ಕೆಜಿ ಎಂಡಿಎಂಎ ಜಪ್ತಿ ಮಾಡಿದ್ದಾರೆ. ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ಹೆಚ್ಚು ಮೊತ್ತದ ಡ್ರಗ್ಸ್ ಸೀಸ್. ಪೆಡ್ಲರ್ಸ್ ಬಿಟ್ಟು ನಾವು ಮೇಜರ್ ಸಪ್ಲೈಯರ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಹಿಡಿಬೇಕು. ಅಂಡ್ ದಟ್ಸ್ ವೈ ಐ ಸೆಡ್ our investigation started with the 15 gram MDMA which was supplied in Mangaluru, but aad nantara the first Nigerian whom we arrested, Peter Ikedi, ಅವರಿಂದ ನಾವು ಬೆಂಗಳೂರಲ್ಲಿ ರಿಕವರಿ ಮಾಡಿದೀವಿ. ಇವರು ಕೂಡ ಆಕ್ಚುಲಿ ದೇರ್ ಇಂಟೆಂಡೆಡ್ ಟಾರ್ಗೆಟ್ ವಾಸ್ ಬೆಂಗಳೂರಲ್ಲಿ ಎಲ್ಲ ಕಡೆ ಡೆಲಿವರಿ ಮಾಡೋದು. ಇಟ್ ಹ್ಯಾಸ್ ನೋ ಕನೆಕ್ಷನ್ ಟು ಮಂಗಳೂರು. ಡ್ರಗ್ಸ್ ಮಾಫಿಯಾದ ಕಿಂಗ್ ಪಿನ್ಗಳಾದ ದಕ್ಷಿಣ ಆಫ್ರಿಕಾ ಮೂಲದ ಬಂಬಾ ಪಂಟ ಅಬಿಗೈಲ್ ಅಡೋನಿಸ್ ಎಂಬುವರನ್ನ ಬಂಧಿಸಲಾಗಿದೆ. ಟ್ರಾಲಿ ಟ್ರಾವೆಲ್ ಬ್ಯಾಗ್ನಲ್ಲಿ ಎಂಡಿಎಂಎ ಡ್ರಗ್ ಇತ್ತು. 4 ಮೊಬೈಲ್ ಪಾಸ್ಪೋರ್ಟ್, 18,000 ವಶಕ್ಕೆ ಪಡೆಯಲಾಗಿದೆ. ಒಟ್ಟಿನಲ್ಲಿ ಈ ಮಂಗಳೂರು ಸಿಸಿಬಿ ಪೊಲೀಸರು ಸಿಕ್ಕ ಸಣ್ಣ ಸುಳಿವನ್ನೇ ಇಟ್ಟುಕೊಂಡು ಇಷ್ಟು ದೊಡ್ಡ ಮಟ್ಟದ ಡ್ರಗ್ ಬೇಟೆ ಆಡಿದ್ದಾರೆ. ಇದು ಇಲ್ಲಿಗೆ ನಿಲ್ಲಬಾರದು. ನಿರಂತರ ದಾಳಿ ಮೂಲಕ ಈ ದಂಧೆಗೆ ಮಟ್ಟ ಹಾಕದಿದ್ರೆ ಭವಿಷ್ಯದಲ್ಲಿ ಜನಸಮೂಹವೇ ನಾಶ ಆಗಲಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೋಡಿ, ಮೊನ್ನೆ ಡಿಕೆ ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರು. ದಕ್ಷಿಣ ಕನ್ನಡ ಸಂಜೆ 7 ಗಂಟೆ ನಂತರ ಡೆಡ್ ಆದ್ರೂ ಪರವಾಗಿಲ್ಲ, ಇದಂತೂ ಬೇಡ. ಡೆಡ್ ಆದ್ರೂ ಪರವಾಗಿಲ್ಲ, ಇದು ಬೇಕಾ ಸರ್? ಸರ್ವನಾಶ ಆಗೋಗ್ಬಿಡುತ್ತೆ. ನಿಮ್ಗೆ ಗೊತ್ತಿಲ್ಲ ಇದರ ಬಗ್ಗೆ. ಆಮೇಲೆ ಅಟ್ಲೀಸ್ಟ್ ನಿಮ್ಮ ಮಕ್ಕಳು
ಅಟ್ಲೀಸ್ಟ್ ಸಮ್ಟೈಮ್ಸ್ ಆದ್ರೂ ನಿಮ್ಮ ಐ ಡೋಂಟ್ ನೋ, ನೀವು ಅವರ ಪಾಕೆಟ್ ಚೆಕ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಗೊತ್ತಿಲ್ಲ. ಅಟ್ಲೀಸ್ಟ್ ವಾಷಿಂಗ್ಗೆ ಹಾಕುವಾಗ ಬಟ್ಟೆಗಳನ್ನು ಅಟ್ಲೀಸ್ಟ್ ಒಮ್ಮೆ ಚೆಕ್ ಮಾಡಿ ಅದರ ಪಾಕೆಟ್ಗಳನ್ನು. ಅಟ್ಲೀಸ್ಟ್ ಯಾರು ಇಲ್ಲೇ ಇದ್ದಾಗ ಸುಮ್ಮನೆ ಆದ್ರೂ ನಿಮ್ಮ ಮಕ್ಕಳ ವಯಸ್ಸಿಗೆ ಬಂದವರ ರೂಮ್ಗೆ ಒಮ್ಮೆ ಹೋಗಿ ಒಂದು ಚೆಕಿಂಗ್ ಮಾಡಿ ದಯವಿಟ್ಟು. ಪ್ರೈವೇಸಿ ಇರಲಿ, ಇಲ್ಲ ಅಂತಲ್ಲ, ಪ್ರೈವೇಸಿ ಆಗಿರೋದನ್ನ ಸಿಕ್ಕಿದ್ರು ನೋಡಬೇಡಿ, ಅದು ಬೇರೆ ವಿಚಾರ, ಬಟ್ ಒಮ್ಮೆ ಚೆಕ್ ಮಾಡಿ. ಈ ಡ್ರಗ್ಸ್ ದಂಧೆ ನೋಡಿ, ಇನ್ನು ಮಂಗಳೂರು ಸಿಸಿಬಿ ಪೊಲೀಸರಿಗೆ ಸಿಎಂ ಶಬಾಷ್ ಗಿರಿ ಕೊಟ್ಟಿದ್ದಾರೆ. ಕಮಿಷನರ್ ಅನುಪಮ್ ಅಗರ್ವಾಲ್ ಟೀಮ್ಗೆ ಬೇಷ್ ಹೇಳಿದ್ದಾರೆ. ಕಲಾಪದಲ್ಲೂ ಸಚಿವರು ಶಾಸಕರಿಂದಲೂ ಅಭಿನಂದನೆ. ಇದು ಇಷ್ಟೇ ಆದ್ರೆ ಸಾಲದು, ಐ ಅಗ್ರಿ. ಸೂಪರಪ್ಪ ಹಿಡಿದಿದ್ದೀರಿ, ಬಟ್ ಯಾಕೆ ತಂದ್ರು ಅದು ಬೇಕಲ್ಲ, ಎಲ್ಲಿಗೆ ಹೋಗುತ್ತೆ ಅದು ಬೇಕಲ್ಲ. ನೋಡಿ, ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಪ್ರಮಾಣದ ಮಾದಕ ವಸ್ತುವನ್ನು ಪತ್ತೆ ಹಚ್ಚಿ ಇಬ್ಬರು ಆರೋಪಿಗಳನ್ನು ಬಂಧಿಸಿರುವ ಮಂಗಳೂರು ಸಿಟಿ ಪೊಲೀಸರ ಕಾರ್ಯಾಚರಣೆಯನ್ನು ಶ್ಲಾಘನೀಯ. 75 ಕೋಟಿಗೂ ಅಧಿಕ ಮೌಲ್ಯದ 37 ಕೆಜಿ 37 ಕೆಜಿ ಎಂದಾಗಲಿ ಎದೆ ಇದಾಗುತ್ತೆ ರೀ. ಮಾದಕ ದ್ರವ್ಯವನ್ನು ವಶಕ್ಕೆ ಪಡೆದು ಸಾವಿರಾರು ಯುವಜನರ ಬದುಕಿಗೆ ಎದುರಾಗಲಿದ್ದ ಬಹುದೊಡ್ಡ ಅಪಾಯವೊಂದನ್ನು ನಮ್ಮ ಪೊಲೀಸರು ನಿವಾರಿಸಿದ್ದಾರೆ. ಇನ್ನೂ ಆಗಿಲ್ಲ, ಇದು ಒಂದು. ವೀಕ್ಷಕರೇ, 37 ಕೆಜಿ ಡಿವೈಡೆಡ್ ಬೈ 2 ಗ್ರಾಮ್. ಹೆಸರಲ್ಲಿ ಮಾತಾಡಿದ್ದಾರೆ, ಕೇಳಿಸ್ಕೊಂಡು. ಇಡೀ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಒಂದೇ ಬಾರಿ ಸಾವಿರಾರು ಕೋಟಿ ರೂಪಾಯಿದು ಹಿಡಿದಿದ್ದಾರೆ. ಆದರೆ ಒಂದೇ ಬಾರಿ ಇಷ್ಟೊಂದು ಮೊತ್ತದ ಡ್ರಗ್ಸ್ ಅನ್ನು ಹಿಡಿದಿರ್ತಕ್ಕಂಥದ್ದು ಇದೇ ಮೊದಲು. ಅದಕ್ಕೆ ನಾನು ಸದನಕ್ಕೆ ತಿಳಿಸ್ತಾ ಇದ್ದೇನೆ. ಜೊತೆಗೆ ಅವರಿಗೆ, ನಮ್ಮ ಅಧಿಕಾರಿಗಳಿಗೆ ಅಭಿನಂದನೆಯನ್ನು. ಮಂಗಳೂರಿನ ಜನತೆಯ ಪರವಾಗಿ ನಾನು ಅವರಿಗೆ, ಇಲಾಖೆಯ ಪೊಲೀಸ್ ಅಧಿಕಾರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಈ ಯುವಜನಾಂಗ ಇವತ್ತೇನು ಬಲಿಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಒಂದು ಮಾತು ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಮನೆ ಗೃಹ ಸಚಿವರು ಮತ್ತು ಆ ಸಿಬ್ಬಂದಿ ವರ್ಗದವರಿಗೆ, ಪೊಲೀಸ್ ಅಧಿಕಾರಿ ವರ್ಗದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮುಖ್ಯಮಂತ್ರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಓಕೆ, ನಮಗೆ ಈ ಡ್ರಗ್ಸ್ ಬಗ್ಗೆ ಝೀರೋ ಟಾಲರೆನ್ಸ್. ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಇದನ್ನ ಟಾಲರೇಟ್ ಮಾಡೋದಿಲ್ಲ. ಇದರ ಬಗ್ಗೆ ಒಂದು ಯುದ್ಧವನ್ನೇ ಸಾರ್ತೇವೆ ಅಂತಕ್ಕಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ. ಅದರ ಪ್ರಕಾರ ಇಲಾಖೆಯಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ಇಷ್ಟೊಂದು ನೋಡಿ, ಇದು ನನಗೆ ಬಹಳ ಖುಷಿಯಾಗಿದ್ದು, ಪಕ್ಷಾತೀತವಾಗಿ ಅದರ ಬಗ್ಗೆ ಶ್ಲಾಘನೆ ವ್ಯಕ್ತವಾಗಿದ್ದು, ಸಿಎಂ ಆದಿಯಾಗಿ, ಗೃಹ ಸಚಿವರ ಆದಿಯಾಗಿ, ಶಾಸಕರ ಆದಿಯಾಗಿ, ಬೆಳ್ತಂಗಡಿ ಶಾಸಕರಿರ್ಬೋದು, ಮಾಲೂರು, ಆಮೇಲೆ ಬಂಗಾರಪೇಟೆ ಶಾಸಕರು ಎಲ್ಲರೂ ಕೂಡ ಅದರ ಬಗ್ಗೆ, ಶ್ರವಣಬೆಳಗೊಳ ಶಾಸಕರು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ. ವೀಕ್ಷಕರು, ನನ್ನ ಕಳಕಳಿ ಅದಕ್ಕಿಂತ ಹೆಚ್ಚಾಗಿ ಹೌದು ಹಿಡಿದಿದ್ದಾರೆ, 38 ಕೆಜಿ ಹಿಡಿದ್ರು, ಗ್ರೇಟ್. ಒಂದು ಹೆಜ್ಜೆ ಮುಂದೆ ಆಲೋಚನೆ ಮಾಡೋಣ. ಈಗ ಹಿಡಿದ್ರು ಸಿಕ್ಕಾಕೊಂಡಿದ್ದಾರೆ. ಈ ಹಿಂದೆ ಒಂದು 4 ಸಲ ಹೋಗಿದ್ರೆ ಅದು ಎಲ್ಲಿಗೋಯ್ತು? ನೀವು 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್ಗೆ 2 ರಿಂದ 20 ಸಾವಿರ ರೂಪಾಯಿ ಬೆಲೆ ಹೋಗುತ್ತೆ. ಯಾರಿಗೋಗೋದು? ಎಲ್ಲ ಯುವ ಜನತೆಗೆ. ಇವತ್ತು ಬಹಳ ಅದ್ಭುತವಾದ ಕೆಲಸವನ್ನು ಈ ಅನುಪಮ್ ಅಗ್ರವಾಲ್ ಇದಾರಲ್ಲ, ಇವರ ಬಗ್ಗೆ ಒಂದು ಸೂಕ್ತ ಮಾಹಿತಿ ಕೊಡ್ತೀನಿ. ನನಗೂ ಅವ್ರಿಗೂ ಬಹಳ ದೊಡ್ಡ ಒಮ್ಮೆ ಜಗಳ ಆಗಿತ್ತು. ಯಾವ ಕಾರಣಕ್ಕೆ ಅಂತಂದ್ರೆ, ಈ ರಾಮನಗರ ಎಸ್ಪಿ ಆಗಿದ್ರು ಅವರು. ಆಗ ಈ ಬಿಡದಿಯ ನಿತ್ಯಾನಂದಂದು ವಿಪರೀತ ಆಗಿತ್ತು ಕೆಲವೆಲ್ಲ ವಿಚಾರಗಳು. ಆಗ ಯಾಕೆ ಅರೆಸ್ಟ್ ಮಾಡಕ್ಕಾಗೋದಿಲ್ಲ ಅಂತ ಪ್ರಶ್ನೆ ಬಂದಾಗ ಕೊನೆಗೆ ಅರೆಸ್ಟ್ ಮಾಡಿದಂತ ಖ್ಯಾತಿ ಕೂಡ ಇವರಿಗೆ ಬರುತ್ತೆ ಅದು ಆ ಸಂದರ್ಭದಲ್ಲಿ. ಸೊ ಅನುಪಮ್ ಅಗ್ರವಾಲ್ ನಮ್ಮ ಜೊತೆ ಇದ್ದಾರೆ. ಆಮೇಲೆ ಅನುಪಮ್ ಅಗ್ರವಾಲ್ ಅವರಿಗೆ ಒಂದು ಅಪ್ರಿಸಿಯೇಷನ್ ಜೊತೆಗೆ ಅವರ ಬರ್ತ್ಡೇ ಇವತ್ತು. ಸೊ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ಬಹಳ ಅದ್ಭುತವಾದ ಕೆಲಸ ಬರ್ತ್ಡೇ ಸಂದರ್ಭದಲ್ಲಿ ಮಾಡಿದ್ದೀರಿ. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ನಿಮಗೆ ಒಂದು ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕದ ಪರವಾಗಿ, ಕರ್ನಾಟಕದ ಯುವ ಜನತೆಯ ಪರವಾಗಿ, ಆ ಯುವ ಜನತೆಯ ತಂದೆ ತಾಯಿಗಳ ಪರವಾಗಿ ಮತ್ತೊಮ್ಮೆ ಅಪ್ರಿಸಿಯೇಷನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಎಕ್ಸಲೆಂಟ್ ವರ್ಕ್ ಸರ್. ಆದರೆ ಒಂದು, ಹೆಂಗೆ ಇದನ್ನ ನೀವು ಪತ್ತೆ ಹಚ್ಚಿದ್ರಿ ಅನ್ನೋದನ್ನು ಒಂದು ಹೇಳಿ. ಎರಡನೇದಾಗಿ, ಈಗ ನೀವು ಪತ್ತೆ ಹಚ್ಚಿದ್ದೀರಿ, ಶಬಾಷ್, ಎಲ್ಲವೂ ಕೂಡ. ಇಂಥದ್ದು ಎಷ್ಟು ಕಣ್ಣು ತಪ್ಪಿಸಿ ಹೋಗಿರಬಹುದು? ಯಾವ ರೀತಿ ಯುವಜನತೆಗೆ ಇದು ಮಾರಕ್ಕಾಗತ್ತೆ? ದಯವಿಟ್ಟು ಹೇಳಿ ಅನುಪಮ್ ಅಗ್ರವಾಲ್ ಸರ್. ಇದು ಕೆಲಸ 6 ತಿಂಗಳು ಹಿಂದೆ ಪ್ರಾರಂಭ ಆಗಿತ್ತು. ನಮಗೆ ಮಾನ್ಯ ಗೃಹ ಸಚಿವರು ಸಾಕಷ್ಟು ರಿವ್ಯೂ ಮೀಟಿಂಗ್ ಅಲ್ಲಿ ನಾವು ಡ್ರಗ್ಸ್ ಜಾಲಕ್ಕೆ ಪತ್ತೆ ಮಾಡಬೇಕು ಮತ್ತು ಅವು ಬಾರ್ಡರ್ ತನಕ, ನಾವು ಬಾಟಮ್ ತನಕ ಹೋಗಬೇಕು ಅಂತ ನಮಗೆ ನಿರ್ದೇಶನ ಕೊಟ್ಟಿದ್ರು. ನಾವು ಕೂಡ ಅದೇ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸೊ ಇದಕ್ಕಿಂತ ಮುಂಚೆ ನಾವು ಬಹಳಷ್ಟು ಪೆಡ್ಲರ್ಸ್ಗೆ ಹಿಡಿದಿದ್ವಿ. ಆವಾಗ ಸಣ್ಣ ಪ್ರಮಾಣದ್ದು ಸಿಗ್ತಾ ಇತ್ತು. ಆದರೆ ಇನ್ನು ಮುಂದೆ ನಾವು ಯಾವತ್ತೂ ಹೋಗಿಲ್ಲ. ಬಟ್ ಕಳೆದ 6 ತಿಂಗಳು, 1 ವರ್ಷದಿಂದ ನಾವು ಕೆಲವು ಕೇಸಸ್ ಅಲ್ಲಿ ಹೇಗೆ ಅವರಿಗೆ ಸಿಗ್ತಾ ಇದೆ, ಎಲ್ಲಿಂದ ತರ್ತಾ ಇದ್ದಾರೆ, ಅದರ ಬಗ್ಗೆ ನಾವು ಗಹನವಾಗಿ ಚಿಂತನೆ ಮಾಡ್ತಾ ಇತ್ತು ಮತ್ತು ನಾವು ಬಹಳಷ್ಟು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ. ಸೊ ಆ ಸಂದರ್ಭದಲ್ಲಿ ಹೈದರಾಲಿ ಕೇಸಲ್ಲಿ ನಮಗೆ ಸ್ವಲ್ಪ ಲೀಡ್ ಸಿಕ್ತು. ಹೈದರಾಬಾದ್ ಕೇಸಲ್ಲಿ ಒಬ್ಬ ನೈಜೀರಿಯನ್ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ಆವಾಗ ನಮ್ಮ
ತಂಡ ಬೆಂಗಳೂರಿಗೆ ಹೋಗಿ ಅವ್ರಿಗೆ ನಾವು ಒಂದು 6.25 kg MDMA ಜೊತೆಗೆ ವಶಪಡಿಸ್ಕೊಂಡಿದ್ದೀವಿ. ಆವಾಗ ಇನ್ನೂ ನಮಗೆ ಇದರಲ್ಲಿ ಇನ್ನೂ ಸ್ವಲ್ಪ ಡೆಪ್ತ್ಗೆ ಹೋಗಬೇಕು ಮತ್ತು ಇದರ ಮೇಲೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ನಮಗೆ ಅನಿಸಿತ್ತು. ನಾವು ಮತ್ತೆ ಸಾಕಷ್ಟು ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿಕಲ್ ಹೆಲ್ಪ್ ತಗೊಂಡು ಅವರಿಗೆ ಇಂಟರ್ರೋಗೇಟ್ ಮಾಡಿದ್ದೀವಿ. ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಂಡು ಸಾಕಷ್ಟು ದಿವಸ ನಾವು ಅವರಿಗೆ ಇಂಟರ್ರೋಗೇಟ್ ಮಾಡಿದ್ದೀವಿ. ಸತತವಾಗಿ ಚಿಂತನೆ ಆದ ನಂತರ ಮತ್ತು ಇಂಟರ್ರೋಗೇಷನ್ ಆದ ನಂತರ ಕೆಲವು ಮಹತ್ವಪೂರ್ಣ ಮಾಹಿತಿಗಳು ನಮಗೆ ಸಿಕ್ತು. ಸೊ ಮುಖ್ಯವಾಗಿ ಅವ್ರಿಗೆ ಇಬ್ರು ಮಹಿಳೆಗಳು ವಿದೇಶಿ ಮಹಿಳೆಗಳು ಪ್ರತಿ ವಾರ ಮತ್ತು ಫೋರ್ಟ್ ನೈಟ್ ಬೆಂಗಳೂರಿಗೆ ಬಂದು ಸಪ್ಲೈ ಮಾಡ್ತಾ ಇದ್ರು ಅಂತ ನಮಗೆ ಮಾಹಿತಿ ಕೊಟ್ಟು ನಂತರ ಆ ಮಾಹಿತಿಗೆ ನಾವು ಡೆವಲಪ್ ಮಾಡಿದ್ದೀವಿ. ನಮ್ಮ ಟೀಮ್ ಡೆಲ್ಲಿ ಪ್ರವಾಸ ಮಾಡಿ ಅಲ್ಲಿ ಒಂದು ವಾರ 10 ದಿವಸ ಹಾಲ್ಟ್ ಮಾಡಿ ತುಂಬಾ ಮಾಹಿತಿ ಕಲೆಕ್ಟ್ ಮಾಡಿದ್ರು. ನಂತರ ನಾವು ಬೆಂಗಳೂರು ಏರ್ಪೋರ್ಟ್ಗೆ ಹಾಲ್ಟ್ ಮಾಡಿ ಅಲ್ಲಿ ಕೂಡ ನಾವು ವಿ ಕೆಪ್ಟ್ ವಾಚ್ ಆನ್ ದೆಮ್. 2-3 ತಿಂಗಳ ಹಿಂದೆ ನಮಗೆ ಅವ್ರದ್ದು ಪ್ರಯಾಣ ಬಗ್ಗೆ ಒಂದು ಪ್ಯಾಟರ್ನ್ ಗೊತ್ತಾಯ್ತು. ಯಾವಾಗ ಹೇಗೆ ಅವ್ರು ಟ್ರಾವೆಲ್ ಮಾಡ್ತಾರೆ, ಹೇಗೆ ಟ್ರಾವೆಲ್ ಮಾಡ್ತಾರೆ. ಸೊ ಒನ್ಸ್ ದಟ್ ಪ್ಯಾಟರ್ನ್ ವಾಸ್ ಎಸ್ಟಾಬ್ಲಿಷ್ ಆದ ನಂತರ ನಾವು ಅದರ ಬಗ್ಗೆ ಇನ್ನೂ ವಿಸ್ತೃತವಾಗಿ ಕೆಲಸ ಮಾಡೋದು ಪ್ರಾರಂಭ ಮಾಡಿದ್ವಿ. ಅಂಡ್ ವೆರಿ ಸರ್ಪ್ರೈಸಿಂಗ್, ಅವರು ಆರಾಮವಾಗಿ ಪ್ರತಿ ಫೋರ್ಟ್ ನೈಟ್ ಬರ್ತಾ ಇದ್ರು ಮತ್ತು ದೊಡ್ಡ ದೊಡ್ಡ ಟ್ರೋಲೀಸ್ ಜೊತೆಗೆ. ಸೊ ಲಾಸ್ಟ್ ಟೈಮ್ 3 ದಿವಸ ಹಿಂದೆ ಕೂಡ ನಮಗೆ ಅದೇ ರೀತಿ ಮಾಹಿತಿ ಬಂತು ದಟ್ ಇವತ್ತು ಸಾಯಂಕಾಲ ಮತ್ತೆ ಸೇಮ್ ಟೈಮ್ಗೆ ಅವರು ಫ್ಲೈಟ್ ಬುಕ್ ಮಾಡಿದ್ದಾರೆ, 9:50 ಫ್ಲೈಟ್. ಅಂಡ್ ಇಬ್ರು ಲೇಡೀಸ್ ಬರ್ತಾ ಇದ್ದಾರೆ. ಸೊ ನಮ್ಮ ಟೀಮ್ ಅವರು ಮ್ಯಾಂಗ್ಳೂರಿಂದ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇದ್ರು. ಸೊ ದೇ ಕೇಮ್ ಔಟ್ ವೆರಿ ಕಂಫರ್ಟೇಬಲಿ. ಆದ ನಂತರ ಇಲ್ಲ, ಒಂದು ಕ್ವಶನ್ SP ಕಮಿಷನರ್ ಸರ್, ಈಗ ನೋಡಿ ರಣ್ಯಾ ಕೇಸಲ್ಲಿ ಚಿನ್ನವನ್ನ ತಡೆ ಹಿಡಿಯಲಾಯಿತು, ಮತ್ತೊಂದಾಯ್ತು, ಒಳಗೆ ಒಂದು ಸಿಂಡಿಕೇಟ್ ಇದ್ದ ಕಾರಣಕ್ಕಾಗಿ ನನಗೆ ಒಂದು ಪ್ರಶ್ನೆ, ಈಗ ಏರ್ಪೋರ್ಟ್ ಅಲ್ಲಿ ಕೂಡ ಒಂದು ಸಿಂಡಿಕೇಟ್ ಇರಬಹುದಾ? ಯಾಕಂದ್ರೆ ಇಷ್ಟೊಂದು ದೊಡ್ಡ ಡ್ರಗ್ಸ್ ಬರುವಾಗ ಏರ್ಪೋರ್ಟ್ ಅಲ್ಲಿ ಯಾಕೆ ಪತ್ತೆ ಹಚ್ಚೋಕ್ಕಾಗ್ತಾ ಇಲ್ಲ? ಹೊರಗಡೆ ಬಂದ ನಂತರ ಎಲ್ಲೋ ಒಂದು 15 ಗ್ರಾಮ್ ಸಿಕ್ಕ ನಂತರ ಅದರ ಹಿಂದೆ ಹೋಗಿ ನೀವು ಅದನ್ನ ಹಿಡಿತೀರಿ 75 kg ಅಂತಂದ್ರೆ ಮೊದಲೇ ಅಲರ್ಟ್ ಆಗಿದ್ರೆ ಈ ಪ್ರಾಬ್ಲಮ್ ತಪ್ಪಿಸಬಹುದಾಗಿತ್ತಾ? ನಿಮ್ಗೇನಾದ್ರೂ ಅಂತ ಅನುಮಾನಗಳು ಕಾಡ್ತಾ ಇದೆಯಾ? ಅಂಡ್ ವಾಟ್ ಈಸ್ ದ ಲಿಂಕ್ ಬಿಟ್ವೀನ್ ಬ್ಯಾಂಗ್ಳೂರ್ ಅಂಡ್ ಬ್ಯಾಂಗ್ಳೂರ್? ಬ್ಯಾಂಗ್ಳೂರ ಮೇನ್ ಏರಿಯಾನ ಇದು, ಹೆಂಗೆ? ಫಸ್ಟ್ ಕ್ವೆಶ್ಚನ್, ಏರ್ಪೋರ್ಟ್ ಆಪರೇಷನ್ಸ್ ಅಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಇದ್ರ ಬಗ್ಗೆ ಈಗ ವಿಸ್ತೃತವಾಗಿ ಇನ್ವೆಸ್ಟಿಗೇಷನ್ ನಮ್ಮ ತಂಡ ಅವರು ಮಾಡ್ತಾ ಇದ್ದಾರೆ. ನಮ್ಮ ತಂಡ ಈಗ ಡೆಲ್ಲಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಮಗೆ ಕೂಡ ಅದೇ ಕ್ವೆಶ್ಚನ್ ಕಾಡ್ತಾ ಇದೆ ದಟ್ ಹೇಗೆ ಇಷ್ಟು ಸುಲಭವಾಗಿ 1 ಅಲ್ಲ 2 ಸತಿ ಅಲ್ಲ ಸುಮಾರು 37 ಬಾರಿ ಇವರು ವಿಸಿಟ್ ಮಾಡಿದ್ದಾರೆ. 37 ಬಾರಿ, ಅದು ಡ್ರಗ್ಸ್ಗಾಗಿ 37 ಟೈಮ್ಸ್. 37 ಬಾರಿ ಒಂದು ವರ್ಷದಲ್ಲಿ ವಿಸಿಟ್ ಮಾಡಿದ್ದಾರೆ ವಿದೌಟ್ ಗೆಟಿಂಗ್ ಕಾಟ್ ಅಟ್ ದ ಏರ್ಪೋರ್ಟ್. ಹೇಗೆ ಇದು ಸಾಧ್ಯ? ಅದರದ್ದು ನಾವೀಗ ತನಿಖೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ತಂಡ ಈಗಾಗಲೇ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಸೊ ನಂತರ ಸಾಮಾನ್ಯವಾಗಿ ಅವ್ರದ್ದು ಏರಿಯಾ ಆಫ್ ಆಪರೇಷನ್ ವಾಸ್ ಸಮ್ 4 to 5 ಲೋಕಲ್ ಪ್ಯಾಡ್ಲರ್ಸ್. ಅವ್ರಿಗೆ ಹೋಗಿ ಸಪ್ಲೈ ಮಾಡೋದು ಅಂಡ್ 24 hours ಅಲ್ಲಿ ರಿಟರ್ನ್ ಮಾಡೋದು. ಸೊ ಪ್ರತಿ ಸತಿ ಅವ್ರದ್ದು ಸೇಮ್ ಟಾರ್ಗೆಟ್ ಯಾರು ಸರ್? ಇವರಿಗೆ ಟಾರ್ಗೆಟ್ ಯಾರು? ಈಗ ಮೊದಲೆಲ್ಲ ನಾವು ಸ್ಟಾರ್ಗಳು ಅವರಿಗೆ ದೊಡ್ಡವರಿಗೆ ಅಂತೇಳಿ, ಕಾಲೇಜ್ ಮಕ್ಕಳು, ಯುವಕರು, ಯುವತಿಯರು ಇವರು ಟಾರ್ಗೆಟ್ ಆಗ್ತಾ ಇದ್ದಾರೆ. ಈಗ ನಾವು ಅಲರ್ಟ್ ಆಗಬೇಕಾದಂತ ಅನಿವಾರ್ಯತೆ ಬಹಳ ಇದೆಯಾ? ಮಂಗಳೂರು ಅನುಭವ ಆಧಾರ ಮೇಲೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ದಟ್ ಈಗಾಗಲೇ ನಾವು 1 ವರ್ಷದಿಂದ ಎಷ್ಟು ಈ ಕೇಸಸ್ ಮಾಡಿದ್ದೀವಿ ಡ್ರಗ್ಸ್ದು. ಈ MDMA ಚಲನ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜಲ್ಲಿ ಜಾಸ್ತಿ ಇದೆ. ಅಲ್ಲಿ ನಾವು ಸಾಕಷ್ಟು ಸತಿ ದಾಳಿ ಮಾಡಿದ್ದೀವಿ, ಸಾಕಷ್ಟು ಜನ ಸಿಕ್ಕಿದ್ದಾರೆ. ಅದರ್ ಯೂತ್ಸ್ young people are preferring this. ಓಕೆ ಸರ್, ಈಗ ಇದು ಬೆಂಗಳೂರಲ್ಲೇ ಜಾಸ್ತಿ. ಈಗ ನನಗೊಂದು ಡೌಟ್, ಈಗ ನೀವು 38 kg ಫಸ್ಟ್ ಟೈಮ್ ರೆಕಾರ್ಡ್, ಇಲ್ಲಿ ತನಕ ಇದ್ದದ್ದು 25 ಕೋಟಿದು, 75 ಕೋಟಿಯದನ್ನ ನೀವು ಸೀಸ್ ಮಾಡಿದ್ದೀರಿ. ಒಂದು ಶಬಾಷ್ ಹೇಳಲೇಬೇಕು, ನಿಮ್ಮ ಇಡೀ ಟೀಮ್ಗೆ ಹೇಳಲೇಬೇಕು. ಅದರ ಹಿಂದೆ ಕೂಡ ಬಿದ್ದಿದ್ದೀರಿ. ನೀವು ಹೇಳಿದ್ರಿ ಹೋಮ್ ಮಿನಿಸ್ಟರ್ ಅಥವಾ ಸರ್ಕಾರದಲ್ಲಿ ಕೂಡ ಇದರ ಬಗ್ಗೆ ಪತ್ತೆ ಹಚ್ಚಿ ಅನ್ನುವಂತ ದೊಡ್ಡ ಮಟ್ಟದಲ್ಲಿ ನಮಗೆ ಸಪೋರ್ಟ್ ಇದೆ ಅಂತೇಳಿ. ಬೆಂಗಳೂರಿಗೆ ಬಂದು ಅಲ್ಲಿಂದ ಎಲ್ಲಿಗೆಲ್ಲ ಹೋಗುತ್ತೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುತ್ತೆ. ಇದು ಕೇವಲ ಈಗ ಮಂಗಳೂರಲ್ಲಿ ಒಂದು ಸಣ್ಣದು ಅಂತೇಳಿ
ಬೆಂಗಳೂರಿಂದ ಓನ್ಲಿ ಕರ್ನಾಟಕ ಸ್ಟೇಟ್ ಅಥವಾ ಇಂಟರ್ ಸ್ಟೇಟ್ಗೆ ಹೋಗುವಂತ ಸಾಧ್ಯತೆ ಇದೆಯಾ? ಹೆಂಗಿದನ್ನು ನಾವು ಅರ್ಥ ಮಾಡ್ಕೋಬೇಕು? ಆಮೇಲೆ ನಮ್ಮ ಸಪೋರ್ಟ್ ಏನ್ ಬೇಕು ಪೊಲೀಸ್ ಇಲಾಖೆಗೆ ಇದನ್ನ ತಡೆಗಟ್ಟುವುದಕ್ಕೆ ಅಂತ? ಇದರದ್ದು ಮುಂದಿನ ಜಾಲ ಎಲ್ಲಿಗೆ ಸ್ಪ್ರೆಡ್ ಆಗಿದೆ ಮತ್ತು ಯಾರು ರಿಸೀವರ್ಸ್ ಇದ್ದಾರೆ ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಅಥವಾ ಬೇರೆ ಸ್ಟೇಟ್ಸ್ ಹೋಗ್ತದೆ ಅದು ನಾವು ಈಗ ಫರ್ದರ್ ನಮ್ಮ ಇಂಟರೋಗೇಷನ್ ಅಲ್ಲಿ ಮತ್ತು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತದೆ. ಓಕೆ, ಅಲ್ಲ ಸರ್, ಈಗ ನಾವುಗಳು ಏನ್ ಅಲರ್ಟ್ ಆಗಬೇಕು ಅಂತ ಒಂದು ಹೇಳ್ಬೋದು ನಿಮಗೆ. ಈಗ ನೀವು ಹೇಳ್ತೀರ ಅಲ್ಲಿ KIMS ಅಲ್ಲಿ ಆಸ್ಪತ್ರೆ ಪಕ್ಕದಲ್ಲಿ ಮನೆಯವರು ಹೆಂಗೆ ಅಲರ್ಟ್ ಆಗಬೇಕು? ಈಗ ನನ್ನ ಒಂದು ಮನೆ, ಅಲ್ಲೊಬ್ಬ ಹುಡುಗ ಹೊರಗೆ ಹೋಗ್ತಾ ಇದ್ದಾನೆ, ಅವನು ಡ್ರಗ್ಸ್ ತಗೋತಾ ಇದ್ದಾನೆ ಇಲ್ಲೋ, ಹೆಂಗೆ? ಈಗ 2,000 10,000 ದೊಡ್ಡ ಅಮೌಂಟ್ ಅಲ್ಲ ಕೆಲವರಿಗೆಲ್ಲ. ಸೊ ಪೋಷಕರು ಏನು ಅಲರ್ಟ್ನೆಸ್ ಇರಬೇಕು ಅಂತ ಒಂದು ಹೇಳ್ಬೋದು ಸರ್, ಪೋಷಕರು ಅಂಡ್ ವಿ ಸಿಟಿಸನ್ಸ್? ಎಸ್, ನಾವು ಲಾಸ್ಟ್ 1 ವರ್ಷಕ್ಕಿಂತ ಹೆಚ್ಚು ಪೀರಿಯಡ್ ದಲ್ಲಿ ಸಾಕಷ್ಟು ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾವು ಕೌನ್ಸಿಲಿಂಗ್ ಮಾಡಿದ್ದೀವಿ. ಅವರಿಗೆ ಸೈಕೆಟ್ರಿಸ್ಟ್ ಮುಖಾಂತರ ನಾವು ಮಾತಾಡಿದ್ದೀವಿ. ಒಂದು ನಾವೇನು ಅಬ್ಸರ್ವ್ ಮಾಡಿದ್ದೀವಿ ದಟ್ ಯಾರು ಈ ಡ್ರಗ್ಸ್ ಜಾಲಗೆ ಸೇರ್ಕೊಡ್ತಾರೆ ಅವ್ರದ್ದು ಬಿಹೇವಿಯರ್ ಅಲ್ಲಿ ಕೂಡಲೇ ಬದಲಾವಣೆ ಆಗ್ತದೆ. ಅವರು ಫ್ಯಾಮಿಲಿಯಲ್ಲಿ ಸೇರೋದು ಕಡಿಮೆ ಮಾಡ್ತಾರೆ, ಅವ್ರ ಜೊತೆಗೆ ಅವರು ಮಿಂಗಲ್ ಆಗೋದಿಲ್ಲ, ಫ್ರೆಂಡ್ಸ್ ಜೊತೆಗೆ ಕೂಡ ಅವ್ರು ಬೇರೆ ರೀತಿ ಬಿಹೇವಿಯರ್ ಇರ್ತದೆ, ಸ್ಟಡೀಸ್ ಮೇಲೆ ಕಡಿಮೆ ಅಟೆನ್ಷನ್, ಇರೆಟಿಕ್ ಬಿಹೇವಿಯರ್. ಸೊ ಅದರ ಮೇಲೆ ಪೇರೆಂಟ್ಸ್ ತುಂಬಾ ಗಮನ ಹರಿಸಬೇಕು. ದಟ್ ಇಫ್ ದರ್ ಕಿಡ್ ಈಸ್ ಬಿಹೇವಿಂಗ್ ಎರಿಟಿಕಲಿ ಮತ್ತು ಮೊದಲಿಕ್ಕಿಂತ ಹೆಚ್ಚು ಅವ್ರ ಗಮನ ಸ್ಟಡೀಸ್ ಮೇಲೆ ಅಥವಾ ಸ್ಪೋರ್ಟ್ಸ್ ಮೇಲೆ ಹಚ್ತಾ ಇಲ್ಲ ಮತ್ತು ಸಾಮಾನ್ಯವಾಗಿ ರೂಮಲ್ಲಿ ಒಬ್ಬನೇ ಇರ್ತಾನೆ ಅಂಡ್ ಆಟ್ ಟೈಮ್ ಅಲ್ಲಿ ಸ್ಲೀಪ್ ಮಾಡೋದು, ಆಟ್ ಟೈಮ್ ಅಲ್ಲಿ ಎದೋದು, ಇದು ಎಲ್ಲ ದೀಸ್ ಆರ್ ದ ಸಿಂಪ್ಟಮ್ಸ್ ದಟ್ ಈಸ್ ಇನ್ ಸಮ್ ಡ್ರಗ್ಸ್. ಸೊ ಅದು ತುಂಬಾ ಅವ್ರು ಕೇರ್ಫುಲಿ ನೋಡಬೇಕು ಮತ್ತು ಲೋಕಲ್ ಪೊಲೀಸ್ ಇದರ ಬಗ್ಗೆ ಇನ್ನಷ್ಟು ಖಂಡಿತವಾಗ್ಲೂ ರಿಪಬ್ಲಿಕ್ ಕನ್ನಡ, ಯಾಕಂದ್ರೆ ನಮಗೆ ಯಾವತ್ತೂ ಕೂಡ ನೇಷನ್ ಫಸ್ಟ್, ದೇಶದ ವಿಚಾರಕ್ಕೆ ಬಂದಾಗ, ಯಾಕಂದ್ರೆ ಇದು ಇಡೀ ದೇಶವನ್ನೇ ಕೊಳ್ಳೆ ಹೊಡೆಯುವಂತ ಡ್ರಗ್ಸ್ ಇದು. ಆಮೇಲೆ ಇಂಥದ್ದನ್ನ ಇವತ್ತು ನೀವು ರೆಕಾರ್ಡ್ ವಿಚಾರದಲ್ಲಿ ಅದನ್ನ ಅವರನ್ನು ಅರೆಸ್ಟ್ ಮಾಡಿದಿರಿ, ವಶಕ್ಕೆ ಪಡ್ಕೊಂಡಿದ್ದೀರಿ. ನಿಮಗೆ ಅನುಪಮ್ ಅಗರ್ವಾಲ್, ಮಂಗಳೂರು ಪೊಲೀಸ್ ಕಮಿಷನರ್ ಜೊತೆಗೆ ಇಡೀ ಟೀಮ್ಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಇಡೀ ರಾಜ್ಯದ ಜನರ ಪರವಾಗಿ ಮತ್ತೊಮ್ಮೆ ಸೆಲ್ಯೂಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡಿದಕ್ಕಾಗಿ. ನಾವು ಇದನ್ನ ಇಲ್ಲಿಗೆ ಬಿಡೋದಿಲ್ಲ, ಇದನ್ನ ಇನ್ನಷ್ಟು ಡೆವಲಪ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮ ಸಹಕಾರ ನಮಗೆ ಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಒಂದು ಬ್ರೇಕ್ ಆದ ನಂತರ ವೀಕ್ಷಕರು ಏನೆಲ್ಲ ಆಗುತ್ತೆ ಅದು ಹೇಳಿದ್ರು ಅವರು. ಮಕ್ಕಳು ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಸಪರೇಟ್ ಆಗುವಂತ ಪ್ರಯತ್ನಗಳು ಪಡ್ತಾರೆ. ದಯವಿಟ್ಟು ಸೂಕ್ಷ್ಮವಾಗಿ ಅವಲೋಕನೆ ಮಾಡಿ ನೋಡಿ ದಯವಿಟ್ಟು. ಯಾಕಂದ್ರೆ ನನ್ನ ಕೆಲವು ಫ್ರೆಂಡ್ಸ್ಗಳು, ತಂದೆ ತಾಯಿಗಳು ನೋಡಿದ್ದೀನಿ ನಾನು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಮಕ್ಕಳು ತಪ್ಪು ಹೋಗಿದ್ದಾರೆ ಅಂತೇಳಿ. ಆಯ್ತಾ, ಒಂದು ನಂಬರ್ 1. ಎರಡನೇದಾಗಿ ಏನೆಲ್ಲ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಇವತ್ತು ನೋಡಿ 37 ವೀಕ್ಷಕರೇ 37 ಬಾರಿ ಅವರು ಫ್ಲೈಟ್ ಅಲ್ಲಿ ಹೋಗಿ ಬಂದಿದ್ದಾರಂತೆ. ನಾವು ರನ್ಯ ಕೇಸನ್ನು ಹೇಳ್ತಾ ಇದೀವಿ, ಇಲ್ಲಿ 37 ಬಾರಿ. ಯಾಕೆ? ಯಾವ ಕಸ್ಟಮ್ಸ್ ಯಾಕೆ ಹಿಡಿದಿಲ್ಲ? ಅಲ್ಲೂ ಸಿಂಡಿಕೇಟ್ ನಡೀತಾ ಇದೆಯಾ ಡ್ರಗ್ಸ್ ವಿಚಾರದಲ್ಲಿ? ಇದು ದೇಶವನ್ನು ಛಿದ್ರ ಮಾಡುವಂತದ್ದಲ್ವಾ? ಅದರ ಬಗ್ಗೆ ಹೇಳ್ತೀನಿ ಒಂದು ಬ್ರೇಕ್ ಆದ ನಂತರ. ನೋಡಿ ವೀಕ್ಷಕರೇ, ಇದು 75 ಕೋಟಿದು ಹಿಡಿದ್ರು, ಕಂಗ್ರಾಚುಲೇಷನ್ಸ್ ಎಲ್ಲ ಹೇಳಿದ್ವಿ, ಅದು ನಮ್ಮ ಕರ್ತವ್ಯ, ಒಂದು ಮಾಡಲೇಬೇಕು ಅದು. ಆದ್ರೆ ನನ್ನ ಆತಂಕ ಇರುವಂತದ್ದು, ಆಯ್ತಪ್ಪ ಈಗ ಇವರ ವಶಕ್ಕೆ ಇದು ಸಿಕ್ಕಿಲ್ಲ, ಎಲ್ಲೋಗ್ತಿತ್ತು? ಪಶ್ಚಿಮ ಕರಾವಳಿಗೆ ಡ್ರಗ್ಸ್ ಬಂದಿದ್ದಾದ್ರೂ ಹೇಗೆ? ಸಮುದ್ರದ ಆಚೆಯಿಂದ ಮಾದಕ ವಸ್ತು ಬಂದಿದ್ದು ಹೇಗೆ? ಡೀಲರ್ಗಳು ಯಾರು? ಅವರ ಟಾರ್ಗೆಟ್ ಯಾರು? ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗಿದ್ದು ಹೇಗೆ? ಇಷ್ಟೊಂದು ಓಪನ್ ಆಗಿ ದಂಧೆ ಮಾಡ್ತಿರೋರು ಯಾರು? 37 ಬಾರಿ ಫ್ಲೈಟ್ ಅಲ್ಲಿ ಹೋಗಿ ಬಂದಾಗಲೂ ಕೂಡ ಅವರನ್ನ ಪತ್ತೆ ಹಚ್ಚಕ್ಕಾಗಿಲ್ಲ ಅಂತ ಹೇಳಿದ್ರೆ ಡ್ರಗ್ಸ್ ಅನ್ನ ಈ ತರ ತಗೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಚಿನ್ನ ಒಂದು ಮಾಮೂಲು. ಚಿನ್ನ ಸ್ಮಗ್ಲಿಂಗ್ನಿಂದ ಸಂಬಂಧಪಟ್ಟವರು ಸಿಕ್ಕಾಕೋತಾರೆ, ಅವರಿಗೆ ಶಿಕ್ಷೆ ಆಗತ್ತೆ, ದುಡ್ಡು ಮಾಡ್ತಾರೆ, ಟ್ಯಾಕ್ಸ್ ಕೊಡೋದಿಲ್ಲ, ಇಷ್ಟೇ ಟ್ಯಾಕ್ಸ್ ಕೊಡದೆ ಬಂದಿದ್ದಾರೆ ಅಂತ. ವೀಕ್ಷಕರೇ, ಡ್ರಗ್ಸ್ ಇದೆಯಲ್ಲ ಅದು ಹಾಗಲ್ಲ. ಭಾರತದಲ್ಲಿ ಬ್ಯಾನ್ ಆಗಿರೋ ಡ್ರಗ್ ಇದು, ಭಾರತದಲ್ಲಿ ಬ್ಯಾನ್ ಆಗಿದೆ. ಆಮೇಲೆ ಈ ಡ್ರಗ್ ನ ಅತಿ ಹೆಚ್ಚು ಬಳಸ್ತಾರೆ. 2,000ದಿಂದ 20,000 ತನಕ ಯುವ ಜನತೆ ಬಳಸೋ ಸಿಂಥೆಟಿಕ್ ಡ್ರಗ್ ಇದು. ಈ ಮಾತ್ರೆ ತಗೊಂಡ್ರೆ ಭ್ರಮೆಯಲ್ಲಿ ತೇಲಾಡ್ತಾ ಇರ್ತಾರೆ. ಅಪ್ಪ ಬೇಡ, ಅಮ್ಮ ಬೇಡ, ಯಾವನು ಬೇಡ, ತನ್ನಿಂತಾನೆ ಇರ್ತಾರೆ. ಅವ್ರು ಸ್ಕೂಲ್ಗೆ ಹೋಗ್ತಾನೆ ಇಲ್ಲ ಗೊತ್ತಾಗಲ್ಲ, ಕಾಲೇಜ್ಗೆ 8ರಿಂದ 24 ಗಂಟೆವರೆಗೆ ಮತ್ತೆ ಏರ್ಸತ್ತೆ. ಅಷ್ಟೊಂದು ಪವರ್ಫುಲ್ ಡ್ರಗ್ ಇದು. 2ರಿಂದ 10,000ಕ್ಕೆ ಸಿಗುತ್ತೆ. ಡಾರ್ಕ್ ವೆಬ್ ನಲ್ಲಿ ಡ್ರಗ್ ತರಿಸ್ತಾರೆ. ಇದನ್ನು ಕೆಲವರು ಖುದ್ದು ತಯಾರು ಮಾಡ್ತಾರೆ. ಆಫ್ರಿಕನ್ ಡ್ರಗ್ ಪೆಡ್ಲರ್ ಬಳಿ ಸಿಕ್ಕೇ ಸಿಗತ್ತೆ. ದಯವಿಟ್ಟು ಆ ಬೇರೆ ಬೇರೆ ಕಡೆಯಿಂದ ಬರ್ತಾರಲ್ಲ
ಅಂತಾರಾಷ್ಟ್ರೀಯ ಮಟ್ಟದ ಅವ್ರ ಜೊತೆ ಸಂಬಂಧಗಳು, ನೈಜೀರಿಯಾ ಜೊತೆ ಸಂಬಂಧಗಳು ಹಾಳಾದ್ರೂ ಪರವಾಗಿಲ್ಲ, ನೀವು ವಾಪಸ್ ಕಳಿಸ್ಬಿಟ್ರಿ. ಬೇಡ ಇವ್ರು, ನಮಗೆ ಬೇಡ ಇವರು. ವೀಕ್ಷಕರು, ಇದನ್ನು ನಾನು ಇಂಡೆಪ್ತ್ ತಗೊಂಡು ಹೋಗ್ತೀನಿ, ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ ತಗೊಂಡು ಹೋಗೋದಕ್ಕೆ ಏನೆಲ್ಲ ಮಾಡಬಹುದು ಅಂತೇಳಿ. ಯಾಕಂದ್ರೆ ಒಂದು ನಾವು ಆ ಸುದ್ದಿಗಳನ್ನ ಮಾಡುವಾಗ ಅಟ್ಲೀಸ್ಟ್ ಇದ್ದ ಎಲ್ಲ ಜನತೆ, ಅಟ್ಲೀಸ್ಟ್ ಈಗ ನಾವು ಹೇಳ್ತೀವಲ್ಲ, ನಮ್ಮ ಸಮುದಾಯ, ಲಿಂಗಾಯತ್ ಸಮುದಾಯ, ಒಕ್ಕಲಿಗ ಸಮುದಾಯ, ದಲಿತ ಸಮುದಾಯ, ಬ್ರಾಹ್ಮಣ ಸಮುದಾಯ, ಆ ಸಮುದಾಯಗಳಲ್ಲಿ ಯಾರೆಲ್ಲ ಯುವ ಜನರು ಇದಕ್ಕೆ ಈಡಾಗ್ತಾ ಇದ್ದಾರೆ ಅಂತೇಳಿ ಒಂದು ಆತ್ಮಾವಲೋಕನವಾದ್ರೂ ಆಗಲಿ ಅಂತೇಳಿ. ಇವಿಷ್ಟು ಈ ದಿನದ ಸೂಪರ್ 3. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.